ಯಡಿಯೂರಪ್ಪ ಜಿ ಕಿ ಜೈ. ಬಿ.ಎಸ್. ಯಡಿಯೂರಪ್ಪನವರಿಗೆ ಜೈ. ರೈತ ನಾಯಕರಾದ ಬಿ.ಎಸ್. ಯಡಿಯೂರಪ್ಪ ಜಿ ಕಿ ಜೈ. ಬಿ.ಎಸ್. ಯಡಿಯೂರಪ್ಪ ಇವತ್ತು ನಮ್ಗೆಲ್ಲರೂ ಸಹ ಸಂಭ್ರಮ ಆಗಿದೆ. ಕಾರಣ ಏನು ಅಂತಂದ್ರೆ ಯಡಿಯೂರಪ್ಪನವರು ರಾಜಕೀಯ ಜೀವನ 50 ವರ್ಷಗಳ ತುಂಬಿ ಇವತ್ತಿನ ದಿವಸ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇದು ಬಹಳ ಅಪರೂಪದ ಸಂಗತಿ. ಇದ್ರ ಜೊತೆಗೆ ಸುಮ್ಮನೆ 50 ವರ್ಷ ಯಾರೋ ಇದ್ದು ಬಿಟ್ರೆ ಉಪಯೋಗ ಆಗೋದಿಲ್ಲ. ಒಂದೊಂದು ದಿವಸನೂ ಸಹ ಯಡಿಯೂರಪ್ಪನವರು ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ ಹೋರಾಟವನ್ನ ಮಾಡಿದಂಥವ್ರು. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತೇನಾದ್ರೂ ಈ ಸ್ಥಿತಿಗೆ ಬರಬೇಕು ಅಂದ್ರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಕಾರಣ. ಇದ್ರ ಜೊತೆಗೆ ಅವರು ಮಾಡಿದಂಥ ಹೋರಾಟಗಳು, ಅವರು 4 ಬಾರಿ ಈ ರಾಜ್ಯದಲ್ಲಿ ಸರ್ಕಾರವನ್ನು ರಚನೆಯನ್ನು ಮಾಡಿದ್ರು. ಬರೀ ಸರ್ಕಾರವನ್ನು ರಚನೆ ಮಾಡಲಿಲ್ಲ, ಬೇಕಾದಷ್ಟು ಹೆಣ್ಣುಮಕ್ಕಳಿಗೆ ಮನೆಯಲ್ಲಿ ಹೆಣ್ಣು ಹುಟ್ಟಿದ್ರೆ ಏನೋ ಒಂಥರ ಆತಂಕದ ವಾತಾವರಣ ಇತ್ತು. ಅಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದು ಅವರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಡೆಪಾಸಿಟ್ ಅನ್ನು ಮಾಡಿ ಅವರು ಮದುವೆ ಸಂದರ್ಭದಲ್ಲಿ ಉಪಯೋಗವಂತ ರೀತಿ ಮಾಡಿದ್ರು. ಲಾಟ್ರಿ ನಿಷೇಧವನ್ನ ಮಾಡಿದ್ರು, ಸರಾಯಿ ನಿಷೇಧವನ್ನ ಮಾಡಿದ್ರು, ರೈತರ ಪರವಾದಂತಹ ಒಂದು ಬಜೆಟ್ ಅನ್ನ ಮಂಡಿಸಿದ್ರು. ಈ ದೇಶದಲ್ಲಿ ಏಕೈಕ ವ್ಯಕ್ತಿ ರೈತರ ಬಜೆಟ್ ಅನ್ನು ಮಂಡಿಸಿದ್ರು ಅಂದ್ರೆ ಅದು ಯಡಿಯೂರಪ್ಪನವರು. ಈ ರೀತಿ ಹಲವಾರು ಯೋಜನೆಗಳನ್ನ ಈ ಒಂದು ರಾಜ್ಯಕ್ಕೆ ಕೊಟ್ಟಿರುವಂತಹ ವ್ಯಕ್ತಿ, ಮಹಾನ್ ವ್ಯಕ್ತಿ ಯಡಿಯೂರಪ್ಪನವರು. ಅವರ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ನಾಳೆ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ನಾವೆಲ್ಲರೂ ಸಹ ಹೋಗ್ತಾ ಇದ್ದೀವಿ. ನೀವು ಎಲ್ಲ ಬನ್ನಿ, ಸಂತೋಷದಿಂದ ಭಾಗವಹಿಸೋಣ. 50 ವರ್ಷದ ಸಾರ್ಥಕ ಅಭಿಮಾನೋತ್ಸವ ನಡೀತಾ ಇದೆ ಚಿತ್ರದುರ್ಗದಲ್ಲಿ. 9 ಬಹಳಷ್ಟು ಸಂಖ್ಯೆಯಲ್ಲಿ ಮೈಸೂರಿನಲ್ಲೂ ಹೋಗ್ತಾ ಇದ್ದಾರೆ ಮತ್ತು 10 ಲಕ್ಷ ಜನ ಸೇರಬೇಕು ಅಂತ ಬರ್ತಾರೆ. ಅಮಿತ್ ಶಾ ಅವರು, ಕೇಂದ್ರ ಸಚಿವರು ಅಮಿತ್ ಶಾ ಅವರು ಪಾಲ್ಗೊಳ್ಳಲಿದ್ದಾರೆ. ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮೈಸೂರಿಂದನೂ ಕೂಡ ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲೆಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತು ನನ್ನ ಹೆಸರು ಮಾಜಿ ನಗರ ಪಾಲಿಕಾ ಸದಸ್ಯರಾದಂಥ ಜಗದೀಶ್ ಅವರು. ಧನ್ಯವಾದಗಳು. ಯಡಿಯೂರಪ್ಪನವರು ಅಂದರೆ ಒಂದೇ ವರ್ಗದ ನಾಯಕರಲ್ಲ, ಅವರು ಸರ್ವಪಕ್ಷ ಸರ್ವ ಜನಾಂಗಕ್ಕೂ ಅವರು ನಾಯಕರು. ಏಕೆಂದರೆ ಅವರು ಕೊಟ್ಟಂಥ ಯೋಜನೆಗಳು ಒಂದಲ್ಲ ಎರಡಲ್ಲ, 106 ಯೋಜನೆಗಳು, ರೈತರು ಕೊಟ್ಟಂಥ ಯೋಜನೆಗಳು, ಬಡವರಿಗೆ ಕೊಟ್ಟಂಥ ಯೋಜನೆಗಳು, ಹೆಣ್ಣು ಮಕ್ಕಳಿಗೆ ಕೊಟ್ಟಂಥ ಯೋಜನೆ, ಮಕ್ಕಳುಗಳಿಗೆ ಕೊಟ್ಟಂಥ ಯೋಜನೆಗಳು. ಈ ಯೋಜನೆಗಳು ಒಂದಲ್ಲ ಎರಡಲ್ಲ 106 ಯೋಜನೆಗಳು ಕೊಟ್ಟಂಥ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ರಾಜಕೀಯದ ಭವಿಷ್ಯದಲ್ಲಿ 50 ವರ್ಷ ಪೂರೈಸಿ ಜನ್ಮೋತ್ಸವವನ್ನು, ಅಭಿನಂದನೋತ್ಸವವನ್ನು ಚಿತ್ರದುರ್ಗದಲ್ಲಿ ಆಚರಣೆ ಮಾಡ್ಕೊತಾ ಇದ್ದಾರೆ. ಎಲ್ಲ ಅಭಿಮಾನಿಗಳಿಗೆ ಎಲ್ಲ ಇಡೀ ರಾಜ್ಯದ ಜನರಿಗೆ ಇದೊಂದು ಹುಟ್ಟು. ಅವರ ಮನೆಯಲ್ಲಿ ಎಷ್ಟು ಹಬ್ಬದ ವಾತಾವರಣ ಇದೆ, ಅದೇ ಥರ ಯಡಿಯೂರಪ್ಪನವರ ಹುಟ್ಟುಹಬ್ಬ ಎಲ್ಲರ ಮನೆಯಲ್ಲಿ ಅವ್ರದೇ ಹುಟ್ಟುಹಬ್ಬ ಅನ್ನೋ ಥರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಟ್ಟು 106 ವರ್ಷ ಬದುಕಿ ಅವರು ಮತ್ತೆ ರಾಜ್ಯದಲ್ಲಿ BJP ತರುವ ಮುಖಾಂತರ ಶ್ರಮಪಟ್ಟು ಮತ್ತೆ ಅವ್ರು ಯಾರು ಹೇಳ್ತಾರೆ ಅವ್ರನ್ನ BJPಯ ಮುಖ್ಯಮಂತ್ರಿ ಮಾಡುವ ಮುಖಾಂತರ ಮತ್ತೆ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ರೈತ ನಾಯಕ ಬಿ.ಎಸ್. ಯಡಿಯೂರಪ್ಪನವರಿಗೆ, ರಾಜಾ ಹುಲಿ ಯಡಿಯೂರಪ್ಪನವರಿಗೆ, ಹೆಣ್ಣು ಮಕ್ಕಳಿಗೆ ಉಚಿತ ಸೈಕಲ್ ನೀಡಿದ ಯಡಿಯೂರಪ್ಪನವರಿಗೆ, ಭಾಗ್ಯಲಕ್ಷ್ಮಿ ಬಾಂಡ್ ವಿತರಿಸಿದ ಯಡಿಯೂರಪ್ಪನವರಿಗೆ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. बोलो भारत माता के जय. बोलो भारत माता के जय.